ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಪರಿಸ್ಥಿತಿಯಲ್ಲಿ ಗಂಭೀರ ಹಿನ್ನೆಲೆಯಲ್ಲಿ ಅಸಂಖ್ಯಾತ ಭಕ್ತರು ಅವರ ಚೇತರಿಕೆಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ಶಿವಕುಮಾರ ಶ್ರೀಗಳು ಬೇಗ ಗುಣಮುಖರಾಗಲಿ, ಎಂದಿನಂತೆ ಅವರು ನಡೆದಾಡಲಿ, ಅಸಂಖ್ಯಾತ ಭಕ್ತ ಸಮುದಾಯವನ್ನು ಆಶೀರ್ವದಿಸಲಿ, ತ್ರಿವಿಧ ದಾಸೋಹಿಯಾಗಿ ಇನ್ನೂ ಹಲವಾರು ವರ್ಷಗಳ ಕಾಲ ನಿಂತು ಇರಲಿ ಅನ್ನುವಂಥ ಪ್ರಾರ್ಥನೆಯಲ್ಲಿ ಜನ ಈಗ ನಿರತರಾಗಿದ್ದಾರೆ. ಮತ್ತೊಂದು ಕಡೆ ನಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮಠದ ಆವರಣದಲ್ಲಿ ಯಾವ ರೀತಿ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಏರ್ಪಡಿಸಲಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಪರಮೇಶ್ ನೇತೃತ್ವದ ವೈದ್ಯರ ತಂಡ ನಿರಂತರವಾಗಿ ಶ್ರೀಗಳ ಶೀಘ್ರ ಚೇತರಿಕೆಗೆ ಚಿಕಿತ್ಸೆಯನ್ನು ಮುಂದುವರಿಸಿದೆ. ಮತ್ತೊಂದು ಕಡೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ಬಂದೋಬಸ್ತ್ ಕ್ರಮಗಳನ್ನು ಬಿಗಿ ಮಾಡಲಾಗ್ತಾ ಇದೆ. ಮಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಗಿದೆ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಈಗ ಇದ್ದಾರೆ. ಆನಂದ್, ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಒಂದು ಆಸ್ಪತ್ರೆ ಕಡೆಯಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿಬಿಟ್ಟಿದ್ರೆ ಸಾಕಷ್ಟು ಸಮಾಧಾನ ಆಗ್ತಾ ಇತ್ತು ಅಂತ ಆನಂದ್. ಪ್ರಸಾದ್, ಇರುವಂತಹ ವಿಚಾರ ಭದ್ರತೆ ಅನ್ನುವಂತ ವಿಚಾರ ಅಥವಾ ಪೊಲೀಸರನ್ನ ಮತ್ತೆ ಹೆಚ್ಚಾಗಿ ನಿಯೋಜನೆ ಮಾಡೋದು ಅಥವಾ ಒಳಗಡೆ ಬರ್ತಾ ಇರುವಂತವ್ರ ಮೇಲೆ ನಿಗಾ ಇಡೋದು, ಒಳಗಡೆ ಬರೋದಕ್ಕೆ ಬಿಡ್ತಾ ಇರೋದು, ಇವೆಲ್ಲವೂ ಕೂಡ ಕಳೆದ ಹಲವಾರು ದಿನಗಳಿಂದ ಕೂಡ ನಡೀತಾ ಇರುವಂತಹ ಸಂಗತಿ. ಬರುವಂತಹ ವಿವಿಐಪಿಗಳು ಬೇರೆ ಬೇರೆ ಜನ ಬರ್ತಾ ಇರೋ ಕಾರಣಕ್ಕಾಗಿ ಅವರಿಗೆ ಭದ್ರತೆಯನ್ನು ಒದಗಿಸುವಂತ ಜವಾಬ್ದಾರಿ ಕೂಡ ಪೊಲೀಸರ ಮೇಲೆ ಇರುತ್ತೆ. ಇದು ಒಂದು ಭಾಗ. ಆದ್ರೆ ಶ್ರೀಗಳ ಆರೋಗ್ಯವನ್ನ ನೋಡ್ತಾ ಹೋದ್ರೆ ಮಠದ ಮೂಲಗಳು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಮಧ್ಯರಾತ್ರಿ 3 ಗಂಟೆಯಿಂದಲೇ ಅಂದ್ರೆ ಬೆಳಗಿನ ಜಾವ 3 ಗಂಟೆಯಿಂದಲೇ ಉಸಿರಾಟದ ತೊಂದರೆ ಶುರುವಾಗಿತ್ತು. ಅದಾದ ನಂತರ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಈ BP ಕೂಡ ಅಷ್ಟೊಂದು ನಾರ್ಮಲ್ ಆಗಿರ್ಲಿಲ್ಲ, ಅಬ್ನಾರ್ಮಲ್ ಆಗೋದಕ್ಕೆ ಶುರುವಾಯ್ತು. ಪಲ್ಸ್ ರೇಟ್ ಕೂಡ ಕಡಿಮೆ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಒಂದಷ್ಟು ಆತಂಕ ಕಾಳೋದಕ್ಕೆ ಶುರುವಾಯಿತು. ಶ್ರೀಗಳ ಆರೋಗ್ಯವನ್ನ ನೋಡ್ತಾ ಇರುವಂತಹ ಮಠದಲ್ಲಿರುವಂತಹ ಶಿಷ್ಯ ವೃಂದಕ್ಕೆ ತಕ್ಷಣಕ್ಕೇನೆ ಡಾಕ್ಟರ್ ಪರಮೇಶ್ವರ ನೇತೃತ್ವದ ವೈದ್ಯರ ತಂಡ ಅಲ್ಲಿಗೆ ಬಂದ ನಂತರದಲ್ಲಿ ಚಿಕಿತ್ಸೆನ ಮುಂದುವರಿಸಲಾಗ್ತಾ ಇದೆ. ಚಿಕಿತ್ಸೆ ಮುಂದುವರಿಸ್ತಾ ಇದ್ರು ಕೂಡ ಕೊಂಚ ಮಟ್ಟಿಗಿನ ಆರೋಗ್ಯದಲ್ಲಿ ಏರುಪೇರು ಅಥವಾ BP ತೀವ್ರವಾಗಿ ಕಡಿಮೆ ಆಗ್ತಾ ಇದೆ ಅನ್ನುವಂತ ಮುನ್ಸೂಚನೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಯಾವ್ಯಾವ ಚಿಕಿತ್ಸೆಯನ್ನ ಕೊಡಬೇಕು, ಯಾವ ರೀತಿಯಾದಂತಹ ಚಿಕಿತ್ಸೆ ಮುಂದುವರಿಸಬೇಕು ಅನ್ನುವಂತ ಅಲ್ಲ ಸರ್, ಈಗ ನಿನ್ನೆ ರಾತ್ರಿಯಿಂದ ಒಳಗಡೆ ರಿಪೋರ್ಟ್ಸ್ ನೋಡ್ಬಿಟ್ಟು ನಾನು ಈಗ ಮನೆಗೆ ಹೋಗಿದ್ನಲ್ಲ, ಎಲ್ಲ ನಾರ್ಮಲ್ ಬೆಳಗಿನ ಜಾವ 5 ಗಂಟೆಗೆ ನಾರ್ಮಲ್ ಆಗಿತ್ತು. ಅಲ್ಲ, ಆ ತರದ ತೊಂದರೆಗಳು ಅಲ್ಲ ಸರ್, ಇದು ರಕ್ತ ಪರೀಕ್ಷೆ BP ಅದೆಲ್ಲ ಕಳಿಸಿದೀವಿ, ಇನ್ನು ರಿಪೋರ್ಟ್ ಬಂದಿಲ್ಲ. ಈಗ ಬರುತ್ತೆ. ಉಸಿರಾಟ ತೊಂದರೆ ಇದೆ ಅಂತ ಹೇಳಿ ರಿಪೋರ್ಟ್ಸ್ ನೋಡ್ಕೊಂಡು ಬಂದು ಹೇಳ್ತೀನಿ. ಲೋಗೋ ಡೌನ್ ಮಾಡ್ಕೊಳ್ಳಿ ಸರ್. ಲೋಗೋಗಳು ಡೌನ್ ಮಾಡಿ ಅಣ್ಣ. 6 ಗಂಟೆಗೆ ಇಲ್ಲೇ ನೋಡ್ಬೋದು. ಬರ್ತೀನಿ. ಇದು ಶ್ರೀಗಳ ವೈದ್ಯ ನೀಡ್ತಾ ಇರುವಂತಹ ಒಂದು ಹೇಳಿಕೆ. ಇನ್ನು 10 ನಿಮಿಷದಲ್ಲಿ ಎಲ್ಲ ಚೆಕ್ ಮಾಡಿಬಿಟ್ಟು ಬಂದು ನಾನು ಹೇಳ್ತೀನಿ ಅನ್ನುವಂಥ ಮಾತನ್ನು ಡಾಕ್ಟರ್ ಪರಮೇಶ್ ಅಲ್ಲಿ ಹೇಳ್ತಾ ಇದ್ರು. ನನಗೆ ಹೋಗ್ತಾ ಇದ್ದೀನಿ, 10 ನಿಮಿಷ ನಾನು ಬಂದು ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಬೆಳಗ್ಗೆ ನಾನು ಮನೆಗೆ ಹೋಗಿದ್ದೆ, ನಾನು ರಾತ್ರಿ ನೋಡೋ ತನಕ ಕೂಡ ಎಲ್ಲವೂ ಕೂಡ ಸರಿ ಇತ್ತು ಅನ್ನುವಂಥ ಮಾತನ್ನು ಇಲ್ಲಿ ಅವರು ಹೇಳ್ತಾ ಇದ್ರು. ಇದು ವೈದ್ಯ ಪರಮೇಶ್ ಅವರ ಮಾತು. ಮತ್ತೊಂದು ಕಡೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಆ ಭಕ್ತ ಸಮುದಾಯ ಒಂದು ರೀತಿ ಆತಂಕಕ್ಕೆ ಒಳಗಾಗಿದೆ. ಶ್ರೀಗಳಿಗೆ ಏನೂ ಆಗದೇ ಇರಲಿ, ಅವರು ಚೇತರಿಸಿಕೊಳ್ಳಲಿ, ಬೇಗ ಅವರು ಗುಣಮುಖರಾಗಿ ಬರಲಿ ಅನ್ನುವಂಥ ಒಂದು ಆಗ್ರಹವನ್ನು ಎಲ್ಲರೂ ಕೂಡ ದೇವರಲ್ಲಿ, ಭಗವಂತನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಏನೆಲ್ಲ ಆಗ್ತಾ ಇದೆ ಕಳೆದ ಹಲವು ದಿನಗಳಿಂದ, ಸದ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಆನಂದ್, ಪ್ಲೀಸ್ ಕಂಟಿನ್ಯೂ. ಆನಂದ್. ಅಹಮದ್ ಪ್ರಸಾದ್, ಆಗ್ಲೇ ನೋಡಿದ್ವಿ ಯಾವ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಯನ್ನ ಕೊಡ್ತಾ ಇದ್ರು ಅಂತ. ಒಂದು 10 ನಿಮಿಷ ನಾನು ಹೋಗಿ ಬರ್ತೀನಿ, ಹೋಗಿ ಏನಿದೆ ಅನ್ನುವಂತ ವಿಚಾರವನ್ನ ತಿಳಿದುಕೊಂಡು ಬರ್ತೀನಿ ಅನ್ನೋದಕ್ಕಿಂತ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಯನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ವೈದ್ಯರೇನು ಚಿಕಿತ್ಸೆ ಕೊಡ್ತಾ ಇದ್ರು ಅಂದ್ರೆ ಪ್ರತಿನಿತ್ಯ ನಡೀತಾ ಇದ್ದಂತಹ ರುಟೀನ್ ಚೆಕಪ್. ಅದು ಬೆಳಗ್ಗೆ ಬರಬೇಕು, ಬಂದ ತಕ್ಷಣ ಶ್ರೀಗಳ ಒಂದಷ್ಟು ರಕ್ತದ ಸ್ಯಾಂಪಲ್ ಜೊತೆಗೆ BP ಕೌಂಟ್ ಎಷ್ಟಿದೆ, ಪಲ್ಸ್ ರೇಟ್ ಎಷ್ಟಿದೆ ಅನ್ನುವಂತ ಮಾಹಿತಿಯನ್ನು ಪಡೆದುಕೊಳ್ಳೋದು, ಅದರ ಜೊತೆಗೆ ಶ್ವಾಸಕೋಶದಲ್ಲಿ ಏನಾದ್ರೂ ನೀರು ತುಂಬಿದೆಯಾ ಅನ್ನೋದನ್ನ ರುಟೀನ್ ಆಗಿ ಚೆಕಪ್ ಮಾಡ್ತಾ ಇದ್ರು. ಆದ್ರೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ 3:30 ಸುಮಾರಿಗೆ ಶ್ರೀಗಳಿಗೆ BP ನಾರ್ಮಲ್ ಆಗೋದಕ್ಕೆ ಶುರು ಆಗ್ಲಿಲ್ಲ. BP ತೀರಾ ಕಡಿಮೆ ಆಗೋದಕ್ಕೆ ಶುರು ಆಯ್ತು. ಅದರ ಜೊತೆಗೆ ಪಲ್ಸ್ ರೇಟ್ ಕೂಡ ತೀರಾ ಕಡಿಮೆ ಆಗೋದಕ್ಕೆ ಶುರು ಆಯ್ತು. ಆಗ ಆತಂಕ ಶುರು ಆಗುತ್ತೆ ಶಿಷ್ಯರಿಗೆ, ಜೊತೆಗೆ ಅಲ್ಲಿಯೇ ಇದ್ದಂತಹ ಒಂದಷ್ಟು ಈ ವೈದ್ಯೋಪಚಾರವನ್ನು ನೀಡ್ತಾ ಇದ್ದಂಥವರಿಗೆ. ಈ ಕಾರಣಕ್ಕಾಗಿ ಮತ್ತೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇತ್ತು. ಆ ಚಿಕಿತ್ಸೆಯನ್ನು ಮುಂದುವರಿಸಿ ಏನ್ ಚಿಕಿತ್ಸೆ ಕೊಡಬಹುದು ಮುಂದೆ,
ಈ ಒಂದು ಪ್ಯಾರಾಮೀಟರ್ ನೋಡ್ತಾ ಹೋದ್ರೆ ಅಮರ್ ಪ್ರಸಾದ್, ಕಳೆದ 3-4 ದಿನಗಳ ಹಿಂದೆ ಒಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿತ್ತು ಅಂದ್ರೆ ವೈದ್ಯರು ಸಿದ್ಧಪಡಿಸಿದಂತ ಒಂದು ವರದಿ ಇತ್ತು. ಅಲ್ಲಿ ಸದ್ಯದ ಪರಿಸ್ಥಿತಿ ಏನಿದೆ, ಪಾಸಿಟಿವ್ ಅಂಶಗಳೇನಿದೆ, ಅದರ ಜೊತೆಗೆ ಅಗ್ರೆಸಿವ್ ಟ್ರೀಟ್ಮೆಂಟ್ ನಾವು ಏನ್ ಕೊಡಬೇಕು ಅನ್ನುವಂತ ವಿಚಾರವಾಗಿ ಕೂಡ ಒಂದಷ್ಟು ವರದಿಯನ್ನ ಮಾಡ್ಕೊಂಡಿದ್ರು, ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ರು ವೈದ್ಯರು. ಈ ಯಾವಾಗ ಅಗ್ರೆಸಿವ್ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಬೇಕು ಅನ್ನೋದು ವೈದ್ಯರಿಗೂ ಕೂಡ ಗೊತ್ತಾಗಿರ್ಲಿಲ್ಲ. ಇದೀಗ ಏನಾದ್ರೂ ಮಧ್ಯರಾತ್ರಿ ಸಮಯದಲ್ಲಿ ಏನು BP ತೀರಾ ಕಡಿಮೆ ಆಗೋದಕ್ಕೆ ಶುರುವಾಯ್ತು, ಆ ಸಂದರ್ಭದಲ್ಲಿ ಅಗ್ರೆಸಿವ್ ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಈಗಷ್ಟೇ ಪರಮೇಶ್ವರು ಸ್ಪಷ್ಟನೆಯನ್ನು ಕೊಡ್ಬೇಕಾಗುತ್ತೆ. ಒಟ್ಟಾರೆ ಶ್ರೀಗಳ ವಿಚಾರವನ್ನ ನೋಡ್ತಾ ಹೋದ್ರೆ ಕೆಲವೊಂದ್ ಕಡೆ ಕಳೆದ 5-6 ದಿನಗಳಿಂದ ಇದ್ದಂತ ಚೇತರಿಕೆ, ಜೊತೆಗೆ ಸ್ವಂತವಾಗಿ ಉಸಿರಾಡೋದು, ವೆಂಟಿಲೇಟರ್ ಸಹಾಯ ಇಲ್ಲದೆ ಕಳೆದ 1-2 ಗಂಟೆಗಳ ಕಾಲ ಉಸಿರಾಡೋದು, ಈ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಆದ್ರೆ ನಿನ್ನೆ ಮಧ್ಯರಾತ್ರಿ ಬೆಳಗಿನ ಜಾವ 3:30 ಹೊತ್ತಿಗೆ ಸ್ವಲ್ಪ ಮಟ್ಟಿಗಿನ ಏರುಪೇರಾಗಿದೆ, ಉಸಿರಾಟದಲ್ಲೂ ಕೂಡ ಏರುಪೇರಾಗಿದೆ, BP-ಯಲ್ಲೂ ಕೂಡ ಏರುಪೇರಾಗಿದೆ ಅನ್ನುವಂತ ಮಾಹಿತಿ ಇದ್ರೂ ಕೂಡ ವೈದ್ಯರು ಬಂದು ಸ್ಪಷ್ಟಪಡಿಸಿದ ನಂತರದಲ್ಲೇ ಶ್ರೀಗಳ ಆರೋಗ್ಯದ ಪರಿಸ್ಥಿತಿ ಸದ್ಯ ಹೇಗಿದೆ ಅನ್ನುವಂತ ಸ್ಪಷ್ಟ ಚಿತ್ರಣ ದೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಮರ್, ಥ್ಯಾಂಕ್ ಯು ಆನಂದ್. ಇದು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಲಭ್ಯ ಆಗ್ತಾ ಇರುವಂಥ ಒಂದಷ್ಟು ಈ ಕ್ಷಣದ ಅಪ್ಡೇಟ್ಸ್. ಡಾಕ್ಟರ್ ಶಿವಕುಮಾರ ಶ್ರೀಗಳು ನಾರ್ಮಲ್ ಆಗಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಇದೀಗ ಡಾಕ್ಟರ್ ಪರಮೇಶ್ವರ್ ನೀಡಿದ್ರು, ಒಳಗೆ ಹೋಗುವಂಥ ಸಂದರ್ಭದಲ್ಲಿ ನೀಡಿದ್ರು. ಬೆಳಿಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆಯನ್ನು ಮಾಡಲಾಗಿದೆ ಅನ್ನೋಂಥ ಒಂದು ಮಾಹಿತಿ ಕೂಡ ಇದು. ಬೆಳಿಗ್ಗೆ 5 ಗಂಟೆಗೆ ಬ್ಲಡ್ ಟೆಸ್ಟ್ ಮಾಡಲಾಗಿದೆ. ಆ ರಕ್ತ ಪರೀಕ್ಷೆಯ ವರದಿ ಇನ್ನಷ್ಟೇ ಬರಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ವರದಿಯನ್ನು ನೋಡಿದ ಬಳಿಕ ನಾನು ಪ್ರತಿಕ್ರಿಯೆ ನೀಡುತ್ತೇನೆ, ಜೊತೆಗೆ ಒಳಗೆ ಹೋಗ್ತಾ ಇದ್ದೀನಿ, ಒಳಗೆ ಹೋಗಿ ಶ್ರೀಗಳನ್ನು ಪರೀಕ್ಷೆಗೆ ಒಳಪಡಿಸಿದ ಬಳಿಕ ಅವರ ಆರೋಗ್ಯವನ್ನು ಪರಿಶೀಲಿಸಿದ ಬಳಿಕ ನಾನು ಇದರ ಬಗ್ಗೆ ಹೇಳ್ತೀನಿ ಅನ್ನುವಂಥ ಮಾತನ್ನು ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಶಿವಕುಮಾರ ಶ್ರೀಗಳು ಸದ್ಯ ನಾರ್ಮಲ್ ಆಗಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ಪರಮೇಶ್ ಅವರು ನೀಡಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ರಕ್ತ ಪರೀಕ್ಷೆಯನ್ನು ಮಾಡಲಾಗಿದೆ, ಅದರ ರಿಪೋರ್ಟ್ ಇನ್ನಷ್ಟೇ ಬರಬೇಕಾಗಿದೆ. ರಿಪೋರ್ಟ್ ಬಂದ ಬಳಿಕ ಅದನ್ನು ಪರಿಶೀಲಿಸ್ತೀನಿ ನಾನು, ಜೊತೆಗೆ ಈಗ ಮಠದ ಒಳಗೆ ಹೋಗ್ತಾ ಇದ್ದೀನಿ, ಹೋದ ನಂತರ ಶ್ರೀಗಳನ್ನು ಆರೋಗ್ಯವನ್ನು ತಪಾಸಣೆ ಮಾಡಿದ ಬಳಿಕ ನಾನು ಇದರ ಬಗ್ಗೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವರದಿಯನ್ನು ನೋಡಬೇಕು, ನೋಡಿದ ಬಳಿಕ ನಾನು ಹೇಳ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಶ್ರೀಗಳು ನಾರ್ಮಲ್ ಆಗಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಒಂದು ರೀತಿ ಸಮಾಧಾನದ ವಿಚಾರ, ಆತಂಕದ ನಡುವೆ ಒಂದು ಸಮಾಧಾನದ ವಿಚಾರ ಅಂದರೆ ಅವರ ಆಪ್ತ ವೈದ್ಯರ ಬಾಯಿಂದ ಬಂದಂತಹ ಆ ಒಂದು ಶಬ್ದ, ಶ್ರೀಗಳು ನಾರ್ಮಲ್ ಇದ್ದಾರೆ ಅನ್ನುವಂಥ ಒಂದು ಶಬ್ದ. ಆದರೆ ಸ್ಪಷ್ಟವಾಗಿ ಏನನ್ನ ಕೂಡ ಅವ್ರು ಹೇಳಿಲ್ಲ. ನನಗೆ ಹೋಗ್ತಾ ಇದ್ದೀನಿ, ಚೆಕ್ ಮಾಡ್ತೀನಿ, ನೋಡಿದ ಬಳಿಕ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ ಅವರು ಶ್ರೀಗಳಿಗೆ ಪ್ರತಿನಿತ್ಯದಂತೆ ಇವತ್ತು ಕೂಡ ಬ್ಲಡ್ ಟೆಸ್ಟನ್ನು ಮಾಡಲಾಗುತ್ತೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಅವರ ರಕ್ತದ ಮಾದರಿಯನ್ನು ಪಡೆದು ಅವನ್ನು ಚೆಕ್ ಮಾಡಿ ಮುಂದಿನ ಚಿಕಿತ್ಸೆಯನ್ನು ನಿರ್ಧಾರ ಮಾಡ್ತಾ ಇದ್ರು ವೈದ್ಯರು. ಇವತ್ತು ಕೂಡ ಅದರಂತೆ ಅವರ ಬ್ಲಡ್ ಸ್ಯಾಂಪಲ್ಸನ್ನು ತಗೊಂಡು ಅದನ್ನು ಟೆಸ್ಟ್ಗೆ ಕಳುಹಿಸಿ ಕೊಡಲಾಗಿದೆ. ಈ ನಡುವೆ ರಾತ್ರಿ ಹೊತ್ತಲ್ಲಿ ಅವರ BP ಏರುಪೇರಾದ ಕಾರಣಕ್ಕಾಗಿ ಈಗ ನಾವು ಇನ್ನೊಂದ್ಸಲಿ ಆ ಡಾಕ್ಟರ್ ಪರಮೇಶ್ ಏನು ಹೇಳಿದ್ರು ಅಂತ ನೋಡ್ಕೊಂಡ್ಬರೋಣ ಬನ್ನಿ. 10 ನಿಮಿಷದಲ್ಲಿ ಎಲ್ಲ ಹೋಗಿ ಒಳಗಡೆ ರಿಪೋರ್ಟ್ಸ್ ನೋಡ್ಬಿಟ್ಟು ನಾನು ಈಗ ಮನೆಗೆ ಹೋಗಿದ್ನಲ್ಲ, ಎಲ್ಲ ನಾರ್ಮಲ್ ಆಗಿ ಬೆಳಗಿನ ಜಾವ 5 ಗಂಟೆಗೆ ನಾರ್ಮಲ್ ಆಗಿತ್ತು. ಅಲ್ಲ ಆ ಥರದ ತೊಂದರೆಗಳು ಅಲ್ಲ ಸರ್, ಇದು ರಕ್ತ ಪರೀಕ್ಷೆ BP ಅದೆಲ್ಲ ಕಳಿಸಿದ್ದೀವಿ, ಇನ್ನೂ ರಿಪೋರ್ಟ್ ಬಂದಿಲ್ಲ. ಈಗ ಬರುತ್ತೆ. ಏನು ಉಸಿರಾಡೋ ತೊಂದರೆ ಇದೆ ಅಂತ ಹೇಳಿ ಸರ್. ರಿಪೋರ್ಟ್ಸ್ ನೋಡ್ಕೊಂಡು ನಿಮಿಷದಲ್ಲಿ ಬಂದು ಹೇಳ್ತೀನಿ. ಇದ್ದೇ ಇದೆ. ಈಗ ನಮ್ಮ ಪ್ರತಿನಿಧಿ ರಹಮತ್ ಮತ್ತಷ್ಟು ಮಾಹಿತಿಯೊಂದಿಗೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಹಮತ್, ಎಲ್ಲ ಆತಂಕದ ಮಧ್ಯೆ ಪರಮೇಶ್ವರ ಒಂದು ಹೇಳಿಕೆ, ಶ್ರೀಗಳು ನಾರ್ಮಲ್ ಇದ್ದಾರೆ ಅನ್ನುವಂಥ ಒಂದು ಹೇಳಿಕೆ ಒಂದು ರೀತಿ ಸಮಾಧಾನದ ವಿಚಾರ. ಆದರೂ ಕೂಡ ಅವ್ರು ಹೇಳಿದ್ದಾರೆ ಒಳಗೆ ಹೋಗ್ತೀನಿ, ತಪಾಸಣೆಗೆ ಒಳಪಡಿಸಿ ಶ್ರೀಗಳನ್ನು, ಮತ್ತೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಅಲ್ಲಿ ರಹಮತ್. ಹೌದು ಅಮರ್ ಪ್ರಸಾದ್, ಈಗಷ್ಟೇ ಅವರು ಒಂದು 2 ನಿಮಿಷದ ಹಿಂದೆ ಬಂದು ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳಗಡೆ ಹೋಗಿ ನಾನು ತಪಾಸಣೆಯನ್ನ ಮಾಡ್ಬೇಕಾಗ್ತದೆ, ಟೀಮ್ ಆಫ್ ಡಾಕ್ಟರ್ಸ್ ಇದಾರಲ್ಲಿ. ಸೊ ಅವ್ರ ಜೊತೆ ಇನ್ನೊಂದ್ಸರಿ ತಪಾಸಣೆ ಎಲ್ಲ ಮಾಡಿದ ನಂತರ ಅವ್ರು ಬಂದು ಮತ್ತೆ ಹೆಲ್ತ್ ಬುಲೆಟಿನ್ ಅನ್ನ ಒಂದು ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಅಂದ್ರೆ ಈಗಿರುವಂತ ಒಂದು ಮಾಹಿತಿ ಪ್ರಕಾರ ಅವರ ನಿನ್ನೆ ರಾತ್ರಿ ಕೊಂಚ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರುವಂತದ್ದು. ಆದ್ರೆ ಏನಂತಂದ್ರೆ ಅವರ ಆರೋಗ್ಯ ಸ್ಥಿರವಾಗಿ ಅವ್ರು ಹೇಳುವಂತ ಮಾತು. ಸೊ ಹೀಗಾಗಿ ಈಗ ತಾನೇ SP ಕೂಡ ಕೃಷ್ಣ ಈಗ
ರಹಮತ್, ನಿಮ್ಮ ಧ್ವನಿ ತಲುಪ್ತಾ ಇಲ್ಲ ರಹಮತ್. ಎಸ್, ನಮ್ಮ ಪ್ರತಿನಿಧಿ ರಹಮತ್ ಧ್ವನಿ ತಲುಪ್ತಾ ಇಲ್ಲ ನಮಗೆ. ನಾವು ಮತ್ತೆ ಅವರ ಆಡಿಯೋ ಲೈನ್ ಕರೆಕ್ಟ್ ಮಾಡಿಕೊಂಡು ಅವರ ಸಂಪರ್ಕ ಮಾಡೋಣ. ತುಮಕೂರಿನ ಸಿದ್ಧಗಂಗಾ ಮಠದ ಬಳಿಯಿಂದ ಅವರು ಮಾಹಿತಿಯನ್ನು ನೀಡ್ತಾ ಇದ್ರು.